ನಾವು ಕಾಸ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ, ನಮ್ಮ ಜಾತಿ ಸಿಸ್ಟಮು ಇವಾಗ ನಮ್ಮ ಕೆಲಸದಲ್ಲಿನೂ ಆಗಿಬಿಟ್ಟಿದೆ ಅದು. ಸೊ ಒಂಥರ ಏನಾಗಿದೆ ಅಂದರೆ, ನಾವು ಸಮಾಜದಲ್ಲಿ ಹೇಗೆ ನಾವು ಹೊಂದ್ಕೊಂಡಿದ್ದೀವಿ ಈ ಜಾತಿ ಪದ್ಧತಿನ, ನಾವು ಹಾಗೇನೋ ಇದನ್ನು ಹೊಂದ್ಕೊಂಡಿದ್ದೀವಿ. ಅದಕ್ಕೆ ನಾವು ಜಡ್ಜ್ಮೆಂಟ್ ಹೋಗುವಾಗೂ ಅವರು ಹೊಂದ್ಕೊಂಡಿದ್ದಾರೆ, ಓ ಇದು ಹಾಗೆ ಇದೆ, ಅದು ಸಮಾಜನೇ ಕೆಲಸನೂ ಹಾಗೆ ಒಂದೇ ಅಂತಾರ, ಹೌದಲ್ವಾ? ಸೊ ಅದಕ್ಕೆ ಒಂದು ನಿರಂಜನ್ ಹೇಳೋ ಥರ ಹೇಳುವಾಗ ಅವರು ಹೇಳ್ತಾಯಿದ್ರು ಇದನ್ನ ಹೆಂಗೆ ಹೋರಾಡಬೇಕು ಅಂತ. ಯಾಕೆಂದರೆ ಪೊಲಿಟಿಕಲ್ ಆಗಿ ಈ ಹೋರಾಟ ಆಗಲ್ಲ. ನಾವು ನೋಡಿದ್ದೀವಿ ಇತ್ತೀಚೆಗೆ ಏನಾಗ್ತಾಯಿದೆ ಅಂತ. ಯಾಕೆಂದರೆ ಎಲೆಕ್ಷನ್ ಬರುವಾಗ ನಾವು ಎಷ್ಟು ಲೇಬರ್ ಬಗ್ಗೆ ಹೇಳ್ತೀವಿ, ಎಲ್ಲರೂ ಅದನ್ನು ಮರ್ತೋಗ್ಬಿಡ್ತಾರೆ, ಹೌದಲ್ವಾ? ಎಷ್ಟು ಹೇಳ್ತೀವಿ ಇಲ್ವಿ ನಾವು ಹೋರಾಟ ಮಾಡಬೇಕು, ಸಂಘಟ ಮಾಡಬೇಕು ಅಂತ. ಆದರೆ ಅಲ್ಲಿ ಎಲೆಕ್ಷನ್ ಬರುವಾಗ ಪೂರ್ತಿ ಒಬ್ಬರು ಲೇಬರ್ ಬಗ್ಗೆ ಏನಾದರೂ ಮಾತಾಡ್ತಾರ? ಯಾರೂ ಮಾತಾಡಲ್ಲ, ಎಲೆಕ್ಟ್ ಮಾಡುತ್ತೆ ಅಲ್ವಾ? ಸೊ ಏನಾಗಿದೆ ಅಂದರೆ, ನಾವು ಅಭಿವೃದ್ಧಿ ಅಂತ ಹೇಳುವಾಗ ಈ ಸಮಾಜದಲ್ಲಿ ಮತ್ತು ನಾವು ಕೂಡ ಈ ಅಭಿವೃದ್ಧಿ ಬಗ್ಗೆ ವಿರೋಧ ಹೇಳಿದರೆ ನಾವು ವಿರೋಧಿಸ್ತೀವಿ ನಾವು ಈ ಅಭಿವೃದ್ಧಿಯನ್ನು ಅಂತ. ನಾವು ಒಂದ್ಸಲ ಒಂದು ಮಾತು ಏನಾಗಬೇಕಂದ್ರೆ, ನಾವು ಈ ಪ್ರಶ್ನೆ ಮಾಡಬೇಕು, ಈ ಅಭಿವೃದ್ಧಿನಿಂದ ನಮಗೆ ಏನು ಸಿಗುತ್ತೆ ಅಂತ. ಯಾಕೆಂದರೆ ಇವಾಗ ಒಂದ್ಸಲ ನಾವು ಹೇಳ್ತೀವಿ, ಇವಾಗ ಮೆಟ್ರೋಗೆ 23,000 ಕೋಟಿ ರೂಪಾಯಿ ಆಗ್ತಾಯಿದೆ ಅಂತ. ಲೇಬರ್ವರೆಗೆ ಎಷ್ಟು ಸಿಗುತ್ತೆ ಅಂತ ಯಾರೂ ಕೇಳಲ್ಲ. ಅಭಿವೃದ್ಧಿ ಆಗುತ್ತೆ ಅಂತ ಕೇಳ್ತಾರೆ, ಆದರೆ ಲೇಬರ್ವರೆಗೆ ಎಷ್ಟು ಸಿಗುತ್ತೆ ಇದರಲ್ಲಿ ಯಾರೂ ಕೇಳಲ್ಲ. ಅದೇ ಥರ ಇಲ್ಲಿಂದ ಏನಾದರೂ ಒಂದು ಫ್ಯಾಕ್ಟ್ರಿ ಇಲ್ಲಿಂದ ಆಂಧ್ರಕ್ಕೆ ಹೋಗಿದ್ರೆ ಅಂತ ಹೇಳಿದ್ರೆ, ಇವಾಗ ಯಾರಿಗೆ ಸಿಗುತ್ತೆ? ಅದು ನಮ್ಮ ಜನಗೆ ಸಿಗುತ್ತಾ? ಇಲ್ಲ. ಯಾಕೆಂದರೆ ನಮ್ಮ ಜನ ಅಲ್ಲಿ ಇದ್ರೂ ಕಾಂಟ್ರಾಕ್ಟ್ ಲೇಬರೇ ಇರ್ತಾರೆ, ನಮಗೇನು ಸಿಗಲ್ಲ. ಆದರೆ ಆ ಪ್ರಶ್ನೆ ಮಾಡಿದರೆ ಒಂಥರ ನಾವೇ ಆ ಅಭಿವೃದ್ಧಿಗೆ ಯಾರೂ ಆ ಪ್ರಶ್ನೆ ಕೇಳಬಾರ್ದು. ಆ ಪ್ರಶ್ನೆ ಕೇಳಿದರೆ ಅದೇ ನಾವು ದೇಶದ್ರೋಹಿ. ಸೊ ಇದರಲ್ಲಿ ಯಾಕೆ ಅಂತ ಹೇಳಿದರೆ ಅಂದರೆ, ನಾನು ಕೂಡ ಈ ಗೌರ್ಮೆಂಟ್ ಡೇಟಾ ನೋಡ್ತಾ ಇದ್ದೀನಿ. ಎಷ್ಟು ಡೇಟಾ ಹಾಕ್ತಾಯಿದ್ದಾರೆ ಗೌರ್ಮೆಂಟ್ ಅಂದರೆ, ಅವರು ಎಷ್ಟು ಕಾನ್ಫಿಡೆಂಟ್ ಆಗಿಬಿಟ್ಟಿದ್ದಾರೆ, ನಾವು ಈ ಡೇಟಾ ಹಾಕಿದ್ರೂ ಜನ ಏನು ಕೇಳಲ್ಲ ಅಂತ. ಏನಂದರೆ, ನಾನು ಇದು ಎಕನಾಮಿಕ್ ಸರ್ವೆ ಡೇಟಾ ನೋಡ್ತಾ ಇದ್ದೀನಿ. ಒಂದು ಪುಟ ಅದರಲ್ಲಿದೆ, ನಮ್ಮ ವೇತನ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ. ಏನಂದರೆ ಒಂದ್ಸಲ ಹೇಳ್ತಾರೆ ಎಷ್ಟು ಆಗಿದೆ ಅಂದರೆ 19% ಏನೋ, 19%. ಆದರೆ ರಿಯಲ್ ವೇಜಸ್ ಹಂಗಂದರೆ ನಾವು ವೇತನ ಪ್ರತಿ ವರ್ಷ ಏನು ಹೇಳ್ತೀವಿ, ಇನ್ಫ್ಲೇಷನ್, ಬೆಲೆ ಏರಿಕೆಲ್ಲ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಹೇಳಿದರೆ, ಎಷ್ಟು 6% ಕಡಿಮೆ ಆಗಿದೆ ಗಂಡಸರಿಗೆ, ಮಹಿಳೆಯರಿಗೆ 12% ಕಡಿಮೆ ಆಗಿದೆ. ಹಂಗಂದರೆ ಗೌರ್ಮೆಂಟ್ ಅಷ್ಟು ಹಾಕಿಬಿಟ್ಟು ಆಮೇಲೆ ಏನಿಲ್ಲ, ಸುದ್ದಿನೇ ಇಲ್ಲ ಅದ್ರ ಬಗ್ಗೆ. ಹಂಗಂದರೆ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಯಾರು ನಮ್ಮನ್ನು ಕೇಳಲ್ಲ ಅಂತ ಇದ್ರ ಬಗ್ಗೆ. ಸೊ ಅವರೇ ಡೇಟಾ ಹಾಕ್ತಾ ಇದ್ದಾರೆ, ನಾವೂ ನೋಡ್ತಾ ಇದ್ವಿ. ಕೆಲವು ಸಲ ನಾವು ಇರ್ತೀವಿ, ನಾವು ಯಾಕೆ ಇದೆಲ್ಲ ಬರಿಬೇಕು, ನಾವು ಬರಿತಾ ಇದ್ವಿ, ಆದರೆ ಏನೂ ಆಗ್ತಾಯಿಲ್ಲ. ಸೊ ಒಂದೇ ಒಂದು ಮಾತಿನಲ್ಲಿ ಮುಗಿಸ್ತೀನಿ. ಯಾಕೆಂದರೆ ಈ ಕಾಂಟ್ರಾಕ್ಟ್ ಲೇಬರು ಬಗ್ಗೆನೂ ಹೇಳುವಾಗ ಏನಾಗಿದೆ ಅಂದರೆ, ಈ ಅಭಿವೃದ್ಧಿ ಬಂದು ಕಾಂಟ್ರಾಕ್ಟ್ ಲೇಬರ್ ಮೇಲೆ ಆಗ್ತಾಯಿದೆ, ಅದು ನಾವು ಹೇಳಬೇಕು. ಈ ಅಭಿವೃದ್ಧಿ ನಮಗೆ ಆಗ್ತಾಯಿಲ್ಲ, ನಮ್ಮ ಅಭಿವೃದ್ಧಿ ಆಗ್ತಾಯಿಲ್ಲ, ಬೇರೆ ಯಾರ್ದು ಅಭಿವೃದ್ಧಿ ಆಗ್ತಾಯಿದೆ. ಸೊ ಈ ಪ್ರಶ್ನೆ ನಾವು ಕೇಳಲೇಬೇಕಾಗ್ತಾಯಿದೆ. ಯಾಕೆಂದರೆ ಈ ಪ್ರಶ್ನೆ ಕೇಳಿಲ್ಲ ಅಂದರೆ ಸರ್ಕಾರವು ಏನು ಹೇಳ್ತಾ ಇದೆ, ಇವಾಗ ಸರ್ಕಾರವೂ ಯಾವ ಸರ್ಕಾರ ಆದ್ರೂ ನಾವು ಆ ಪ್ರಶ್ನೆ ಕೇಳಿಲ್ಲ ಅಂದರೆ ಏನು ಹೇಳ್ತಾ ಇದ್ದಾರೆ ಸರ್ಕಾರ, ಜನರಿಗೆ ಈ ಮಾತಿನಲ್ಲಿ ಅಷ್ಟೊಂದು ರುಚಿ ಇಲ್ಲ ಇದ್ರ ಬಗ್ಗೆ ಅಂತ. ಅವ್ರಿಗೆ ಬೇರೆ ಏನು ಇಂಟ್ರೆಸ್ಟ್ ಇದೆ, ನಮ್ಮ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ ಅಂತ. ಸೊ ಇದು ಒಂದು ಸಂಘಟನಾಗಿ ಎಲ್ಲರೂ ಒಟ್ಟಿಗೆ ಬಂದು ಈ ಕೇಳಿದರೆ ಮಾತ್ರ, ಮತ್ತು ಈ ಕೇಳಿದರೆ ಅಂದರೆ ಈ ಒಂದು
ಪೊಲಿಟಿಕಲ್ ಕ್ವೆಶ್ಚನ್ ಆಗಬೇಕು. ಈ ಪೊಲಿಟಿಕಲ್ ಕ್ವೆಶ್ಚನ್ ಆಗಿಲ್ಲ ಅಂದರೆ ಇದು ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ.